ಪಾವಗಡ ಸರಳಿ ಕಳ್ಳತನಕ್ಕೆ ಎಂದು ಬ್ರೇಕ್. ಮತ್ತೊಂದು ಅಂಗಡಿ ಮಳಿಗೆಯಲ್ಲಿ ಕಳ್ಳತನ ಮಾಡಿ ಪರಾರಿ, ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಪಾವಗಡ ಈ ಕಳ್ಳರ ವಾಣಿಜ್ಯ ಮಳಿಗೆ ಟಾರ್ಗೆಟ್. ಪಾವಗಡದಲ್ಲಿ ಇತ್ತೀಚೆಗೆ ಏಕೋ ಪಟ್ಟಣ ಹಾಗೂ ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿ ದಿನದಿಂದ ದಿನಕ್ಕೆ ಕಳ್ಳತನಗಳು ಹೆಚ್ಚಾಗುತ್ತಿದೆ. ಗುರುವಾರ ಮಧ್ಯರಾತ್ರಿ ಸುಮಾರು 1 ಗಂಟೆಯಿಂದ 3 ಗಂಟೆ ಸಮಯದೊಳಗೆ 3 ಅಂಗಡಿಗಳ ಮೇಲ್ಛಾವಣಿಯನ್ನು ಕತ್ತರಿಸಿ ಕೆಳಗಿಳಿದ ಕಳ್ಳರು ಸುಮಾರು 2.6 ಲಕ್ಷ ನಗದು ದೋಚಿರುತ್ತಾರೆಂದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಅಶ್ವಿನಿ ಮಾರ್ಕೆಟಿಂಗ್, ಆರ್ಎಸ್ ಮೆಗಾ ಹೋಲ್ಸೇಲ್, ಲಕ್ಷ್ಮಿ ಮಾರ್ಕೆಟಿಂಗ್ ಸರ್ವಿಸ್ 3 ಸಗಟು ವ್ಯಾಪಾರಿಗಳ ಅಂಗಡಿಗಳಲ್ಲಿ ರಾತ್ರಿ ಕಳ್ಳತನವಾಗಿರುವುದರಿಂದ ಬೆಳಗಿನ ಜಾವ ಬೆಳಕಿಗೆ ಬಂದಿದೆ. ವಿಷಯ ತಿಳಿದು ಮಾಲೀಕರು ಅಂಗಡಿಗಳಿಗೆ ಬಂದು ನೋಡಿದಾಗ ಮೇಲ್ಛಾವಣಿಯನ್ನು ಕತ್ತರಿಸಿ ಒಳಗಿಳಿಯುತ್ತಿರುವುದು ಸಿಸಿ ಕ್ಯಾಮೆರಾಗಳಲ್ಲಿ ರೆಕಾರ್ಡ್ ಆಗಿದೆ ಎಂದು ತಿಳಿದು ಬಂದಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸೋಲಾರ್ ಖ್ಯಾತಿಯಾದ ಪಾವಗಡ ಇತ್ತೀಚಿನ ದಿನಗಳಲ್ಲಿ ಕಳ್ಳತನಕ್ಕೆ ರಾಕೆಟ್ ವೇಗದಲ್ಲಿ ಖ್ಯಾತಿ ಹೊಂದಲು ಮುಂದುವರಿಯುತ್ತಿದೆ. ಸಾರ್ವಜನಿಕ ವಲಯದಲ್ಲಿ ಅತಿ ಹೆಚ್ಚು ಆತಂಕಗಳು ಉಂಟಾಗುತ್ತಿದ್ದು, ಸಾರ್ವಜನಿಕರು ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತಕ್ಕೆ ಇಡೀ ಶಾಪ ಹಾಕುತ್ತಿದ್ದಾರೆ. ಈ ರೀತಿ ಘಟನೆಗಳಿಗೆ ಪರಿಹಾರ ಯಾವಾಗ ಎಂಬುದೇ ಯಕ್ಷ ಪ್ರಶ್ನೆ ಆಗಿದೆ ಸಾರ್ವಜನಿಕರಲ್ಲಿ. ಯಾವ ಥರ ಆಗಿದೆ ಕಳ್ತನ? ಸರ್ ನಿನ್ನೆ ಹಿಂದೆ ಕಟ್ ಮಾಡಿದರು, ಮೇಲೆಯಿಂದ ಕಟ್ ಮಾಡಿ ಇಳಿದು ಕಳ್ತನ ಮಾಡಿದರು. ಹಿಂದ್ಗಡೆ? ಹಿಂದೆ ಒಳಗಡೆಯಿಂದ ಇದೆಯಾ ಈಗ? ಇನ್ನೇ ಕ್ಲೋಸ್ ಮಾಡಿದ್ರಾ? ಓಕೆ, ರೈಟ್. ಏನು ಹೋಗಿದೆ ನಿಮ್ಮ ಅಂಗಡಿಯಲ್ಲಿ? ಅಂದರೆ ಐಟಮ್ಸ್ ಏನು ಮಿಸ್ ಆಗಿಲ್ಲ, ಅಂದರೆ ಕ್ಯಾಶ್ ಮಿಸ್ ಆಗಿದೆ. ನಾವು ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದ ಅಮೌಂಟ್ ಎತ್ತಿರ್ತಾ ಇದ್ದೆ ದಿನ, ಅದು ಮಿಸ್ ಆಗಿದೆ. ಆಲ್ಮೋಸ್ಟ್ ಉಂಡಿ ಥರ ಕುಡಿತಾ ಇದ್ದೀರಾ ಅದನ್ನ? ಓಕೆ. ನೀವು ವ್ಯಾಪಾರ ಮಾಡೋದು ಹಣ ಏನು? ಅದೇನು ಮಿಸ್ ಆಗಿಲ್ಲ, ಅದನ್ನು ತಗೊಂಡೋಗಿದ್ದೆ. ಮಾಮೂಲಿ ಅಲ್ಲಿ ತೆಗೆದಿಟ್ಟಿರೋದು ಇಲ್ಲಿ ಆಲ್ಮೋಸ್ಟ್ 80,000 to 90,000 ಮಿಸ್ ಆಗಿದೆ. ಓಕೆ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಪೊಲೀಸ್ ಅವರ ಸ್ಟೇಷನ್ ಹತ್ರ ಹೋಗಿ ಇನ್ಫಾರ್ಮ್ ಮಾಡಿದ್ದೀನಿ. ಅವರು ಬಂದು ನೋಡ್ಕೊಂಡು ಹೋಗಿದ್ದಾರೆ, ಮತ್ತೆ ಬರಕ್ಕೆ ಹೇಳಿದರು. ಈಗ ಹೋಗಿ FIR ಫೈಲ್ ಮಾಡಿ. ಹೇಳಿ ಸರ್, ನಿಮ್ದೇನಾ ಇದು ಅಶ್ವಿನಿ ಟ್ರೇಡರ್ಸ್ ಅಂತ ಅಂಗಡಿ? ನನ್ನ ಮಗನೇ ಇದು ಏಜೆನ್ಸಿ ಅಶ್ವಿನಿ ಮಾರ್ಕೆಟಿಂಗ್ ಅಂತ. ರಾತ್ರಿ 1-1:30 ಬಂದಿದ್ದಾನೆ. ಸರ್, ಅಲ್ಲಿ ರೆಕಾರ್ಡ್ ಆಗಿದೆ, CCTV ಫುಟೇಜ್ ಆಗಿದೆ. ಅದು ಫುಲ್ ಇಲ್ಲ. ಏನಾಗಿದೆ ಅಂದ್ರೆ ಅಲ್ಲಿ ಇಳಿದ ತಕ್ಷಣ ಅದನ್ನು ತಿರುಗಿಸ್ಬಿಟ್ಟಿದ್ದಾನೆ ಎಲ್ಲ. ಅದು 1, 2, 3 ಎಲ್ಲೆಲ್ಲಿ CC ಕ್ಯಾಮೆರಾ ಇದ್ರೆ ಆ ವೈರ್ಗಳಿಗೆ ಒಳಗಡೆ ಬಂದ ತಕ್ಷಣ ಆಫ್ ಮಾಡಿದ್ದಾನೆ. ಕರೆಂಟ್ ಆಫ್ ಮಾಡಿಬಿಟ್ಟು ಇವೆಲ್ಲ ತಿರುಗಿಸಿದ್ದಾನೆ. ಓಕೆ. ಅಲ್ಲಿ ಒಳಗಡೆ ಬಂದ್ಬಿಟ್ಟು ಅಲ್ಲಿ ಲ್ಯಾಪ್ಟಾಪ್ ಇದ್ರೆ ಅದನ್ನ ನೋಡ್ಕೊಂಡಿಲ್ಲ ಅವನು. ಒಂದು ಬ್ಯಾಗ್ ಇದೆ ನಮ್ದು, ಕ್ಯಾಶ್ ಬ್ಯಾಗ್ ನಲ್ಲಿ ಸ್ವಲ್ಪನೇ ಇದ್ದಿತ್ತು, ಅದನ್ನ ತಗೊಂಡಿದ್ದೇನೆ. ತಗೊಂಡ್ಬಿಟ್ಟು ಒಂದು 2 ಚಿಲ್ಲರೆ ಇತ್ತು ಅದ್ರಲ್ಲಿ. ತಗೊಂಡ್ಬಿಟ್ಟು ಆಮೇಲೆ ಅದರೊಂದು ಪಾನ್ ಕಾರ್ಡ್ 2 ಚಿಲ್ಲರೆ 2,000 2 ಲಕ್ಷ ಚಿಲ್ಲರೆ ನನ್ನೆದೆಲ್ಲ ತಗೊಂಡೋಗ್ಬಿಟ್ಟಿರ್ತೀವಿ. ರಾತ್ರಿ ಕಲೆಕ್ಷನ್ ಆಗಿರೋದು ಅಲ್ಲೇ ಇಟ್ಕೊಂಡಿರ್ತೀನಿ. ಬೆಳಿಗ್ಗೆ ಯಾವತ್ತಿಂದ ಅವತ್ತು ಕಟ್ಬಿಡ್ತೀವಿ, ನಾವು ಇಟ್ಕೊಳ್ಳಲ್ಲ. ಏನಾಗಿದೆ ಅಂದ್ರೆ ಬೆಳಿಗ್ಗೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಯಾವತ್ತೂ ಇಡೋದೇ ಇಲ್ಲ ಇಲ್ಲಿ. ಯಾರ್ದು ಅಂಗಡಿ ಇದು? ಬಾ. ಏನು ಅಂಗಡಿ ಇದೆ? ಹೆಸರು ಇದು ಹೋಲ್ಸೇಲ್ ಅಂಗಡಿ ಸರ್, ಲಕ್ಷ್ಮಿ ಮಾರ್ಕೆಟಿಂಗ್ ಅಂತ ಹೆಸರು. ಓಕೆ. ಹೋಲ್ಸೇಲ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಇದೆ. ಏನೇನು ಹೋಗಿದೆ ನಿಮ್ಮ ಅಂಗಡಿಯಲ್ಲಿ? ಸರ್ ಕ್ಯಾಶ್ ಫಸ್ಟ್ ಹುಡುಕಿದ್ದಾರೆ, ಬಟ್ ಕ್ಯಾಶ್ ಏನು ಸಿಕ್ಕಿಲ್ಲ. ಯಾವ ಥರ ಆಗಿದೆ ಕಳ್ತನ ಇದು? ಇದು ಮೇಲೆ ಶೀಟ್ ಕಟ್ ಮಾಡಿಬಿಟ್ಟು ಓಪನ್ ಮಾಡಿದ್ದಾರೆ. ಅದಾದ್ಮೇಲೆ ಮತ್ತೆ POP ಹೊಡೆದಾಕಿ ಕೆಳಗಡೆ ಇಟ್ಟಿದ್ದಾರೆ. ಬೇರೆ ಐಟಮ್ ಏನು ಹೋಗಿಲ್ಲ? ಇಲ್ಲ, ಐಟಮ್ ಏನು ಹೋಗಿಲ್ಲ. ಇನ್ಸ್ಪೆಕ್ಟರ್